ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಇವತ್ತಂತೂ ಫುಲ್ಲು ಬ್ಯುಸಿ, ಯಾವುದಾದ್ರು ವೀಡಿಯೋ ತೊಗೊಳಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನೆನ್ನೆ ವೀಡಿಯೋ ಇನ್ನೂ ಎಡಿಟಿಂಗ್ ಮಾಡಿ ಹಾಕಿಲ್ಲ. ಸೊ ನೆನ್ನೆ ವೀಡಿಯೋ ಬಂದು ನಿಮಗೆ ಮನಿ ರಿಲೇಟೆಡು ಒಂದು ವೀಡಿಯೋಸ್ ಹಾಕಿದ್ದೀನಿ. ಸೊ ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಹೆಲ್ಪ್ ಆಗಿದೆ. ಸೊ ಬನ್ನಿ ಇವತ್ತಿನ ಕೆಲಸನ ಶುರು ಮಾತಾಡ್ಕೊತ ಪೂಜಾ ರೂಮ್, ಅಡುಗೆ ರೂಮೆಲ್ಲ ಫುಲ್ ಕ್ಲೀನಾಗಿದೆ. ಸೊ ಅಡುಗೆ ಮಾಡೋಕ್ಕಿಂತ ಮುಂಚೆ ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿ ಆಮೇಲೆ ಅಡುಗೆ ಮಾಡಬೇಕು. ಸೊ ಅಲ್ಲಿವರೆಗೂ ಏನು ಎಂಜಲು ಪಾತ್ರೆಗಳನ್ನ ಇಡೋಂಗಿಲ್ಲ. ಸೊ ಎಲ್ಲ ಕಿಚನ್ ಕ್ಲೀನಾಗಿದೆ ಹಬ್ಬಕ್ಕೆ. ಇನ್ನು ನೆನ್ನೆನೇ ಕಿಟಕಿಗಳೆಲ್ಲ ನೆನ್ನೆನೇ ಒರೆಸಿ ಕ್ಲೀನ್ ಮಾಡಿದ್ವಿ. ಕೆಳಗಡೆ ಪೋರ್ಷನ್ ಅಷ್ಟೇ, ಇನ್ನು ಧೂಳು ಹೊಡೆದು ಎಲ್ಲ ದೊಡ್ಡದು ಧೂಳೆಲ್ಲ ತೆಗೆದು ಕ್ಲೀನ್ ಮಾಡಿದ್ವಿ. ಸೊ ಇನ್ನು ಬಟ್ಟೆ ವಾಶ್ಗೆ ಹಾಕಬೇಕು, ಪೂಜಾ ರೂಮ್ ಕ್ಲೀನ್ ಮಾಡಬೇಕು. ನೋಡಿ ಇವಾಗ ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಪೂಜಾ ಪಾತ್ರೆಗಳೆಲ್ಲ ತಂದು ಇಟ್ಕೊಂಡಿದ್ದೀನಿ. ಅಲ್ಲಿ ಪಾತ್ರೆಗಳೆಲ್ಲ ತೊಳೆದು ಇಟ್ಟಿದ್ದೀನಿ. ಇವಾಗ ದೇವ್ರ ಪಾತ್ರೆ ತೊಳೆದು ಇಟ್ಬಿಟ್ರೆ ಸೊ ಆಮೇಲೆ ತಂಬಿಟ್ಟು ಮಾಡ್ಕೊಬೇಕು. ಇನ್ನು ಏನೇನೋ ಭಾಳಷ್ಟು ಕೆಲಸ ಇದೆ. ಪೂಜೆ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದೆ. ನಿಜವಾಗ್ಲೂ ಇವತ್ತು ಎಷ್ಟು ಕೆಲಸ ಅಂದರೆ ಒಂದು ಸೆಕೆಂಡ್ ಹಿಂಗೆ ಕೂತ್ಕೊಳ್ಳೋಕೆ ಟೈಮ್ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಇದಾದಮೇಲೆ ಅದಾದಮೇಲೆ ಇದು ಹಬ್ಬ ಅಂತ ಅಂದರೆ ಮನೇಲಿ ಇಷ್ಟೇ ಕೆಲಸ. ಹೇಳಿದ್ನಲ್ಲ ನಾನು ನಿಮಗೆ, ದೇವರಾಯನದುರ್ಗದ ಹಬ್ಬ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಇದಕ್ಕಿಂತ ರೇಜ್ಗೆ. ಸೊ ಅಂದರೆ ಕೆಲಸ ಜಾಸ್ತಿ ಅಂತ ಹೇಳೋದು. ಸೊ ಇದೊಂದು ಅದಕ್ಕಿಂತ ಒಂದು ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಅಂತಲೇ ಹೇಳ್ಬೋದು. ಸೊ ಇವಾಗ ನೋಡಿ, ನೀರು ಖಾಲಿಯಾಗಿತ್ತು ಅಂದರೆ ಬತ್ತೋಗಿದೆ ಇದರಲ್ಲಿ ಕಳ್ಸುಕ್ಕಿಡ ಅಂತ ತೆಂಗಿನಕಾಯಲ್ಲಿ. ಸುಮಾರು ಜನ ಅದನ್ನು ಕಮೆಂಟ್ ಮಾಡ್ತಾ ಇರ್ತೀರ, ಯಾವಾಗ ಚೇಂಜ್ ಮಾಡ್ತೀರಾ ತೆಂಗಿನಕಾಯಿ ಅಂತ. ನೀರು ಅದರಲ್ಲಿ ಕಡಿಮೆ ಆದಮೇಲೆ ನಾನು ಚೇಂಜ್ ಮಾಡಿಬಿಡ್ತೀನಿ. ಅದನ್ನು ಏನಕ್ಕಾದ್ರೂ ಸಿಹಿ ಪದಾರ್ಥಕ್ಕೆ ಉಪಯೋಗಿಸ್ಕೊತೀನಿ, ಅಂದರೆ ನೈವೇದ್ಯಕ್ಕೆ. ದುಡ್ಡೆಲ್ಲ ಇಟ್ಟಿರ್ತೀವಲ್ಲ ಪೂಜೆಗೆ, ಅದನ್ನು ಕೂಡ ತೊಳಿತೀವಿ. ಅಂದರೆ ವರ್ಷಕ್ಕೆ 2 ಸಲ ಅಷ್ಟೇ ನಾನು ತೊಳೆಯೋದು. ಒಂದು ದೇವರಾಯನದುರ್ಗದ ಜಾತ್ರೆಯಲ್ಲಿ, ಇನ್ನೊಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಸೊ ಈಗ ಮತ್ತೆ ಅದೆಲ್ಲ ತೊಳಿಬೇಕು. ತುಂಬ ಕೆಲಸ ಇದೆ ಇವತ್ತಂತೂ. ಫಸ್ಟ್ ದೇವ್ರ ಫೋಟೋ ಎಲ್ಲ ಒರೆಸ್ಬಿಡ್ತೀನಿ. ರೋಹಿತ್ ಕೈಲಿ ಇದೆಲ್ಲ ಕ್ಲೀನ್ ಮಾಡಪ್ಪ ಅಂತ ಹೇಳಿದ್ದೆ. ಶಿವರಾತ್ರಿಲಿ ಕ್ಲೀನ್ ಮಾಡಿದ್ದೀವಿ, ಅಷ್ಟೇನು ಗಲೀಜಾಗಿಲ್ಲ. ರೋಹಿತ್ಗೆ ಹೇಳಿದ್ದೀನಿ. ಸೊ ಅವನಿಗೆ ಯಾಕೋ ಲೂಸ್ ಮೋಷನ್ ಶುರುವಾಗಿ ಎಲ್ಲ ಕೆಲಸ ನನ್ನ ಮೇಲೆ ಹಾಕಿ ಹೋಗಿ ಮಲ್ಕೊಂಡಾನೆ. ಸೊ ಇವತ್ತಂತೂ ಯಾರ ಬಿದ್ದ ಕೆಲಸ ಅಂತಲೇ ಹೇಳ್ಬೋದು. ಇವಾಗ ಯಾವ್ದಾವ್ದು ಮಾಡೋದು, ಎಲ್ಲಿಂದ ಶುರು ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ಇನ್ನು ಪೂಜಾ ರೂಮಲ್ಲಿ ಒಂದು ಬೌಲಲ್ಲಿ ಹಣ ಇಟ್ಟಿದ್ದೀನಿ, ನೋಡಿದ್ದೀರಾ ಅನಿಸುತ್ತೆ. ಅಂದರೆ ಚಿಲ್ಲರೆ ಅಂದರೆ ದುಡ್ಡು, ಇದನ್ನು ಇಟ್ಟಿದ್ದೀನಿ. ಅದ್ರ ಮೇಲೆ ಲಕ್ಷ್ಮಿ ಕೂರಿಸಿರೋದು ನೀವೆಲ್ಲರೂ ನೋಡಿದ್ದೀರಾ. ಸೊ ಅದನ್ನು ನಾನು ವರ್ಷಕ್ಕೆ 2 ಬಾರಿ ಅದು ತೊಳೆಯೋದು. ಒಂದು ದೇವರಾಯನದುರ್ಗದ ಹಬ್ಬದಲ್ಲಿ, ಇನ್ನೊಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಈಗ ನಮ್ಮ ತಂಗಿದ ಫೋನ್ ಬರ್ತಾಯಿತ್ತು. ಸೊ ಅವ್ರ ಹತ್ರ ಮಾತಾಡಿ ಆಮೇಲೆ ಸಿಗೋಣ ಅಂತ ಮಾತಾಡ್ಕೊಂಡೆ ದೇವ್ರ ರೂಮ್ ಕ್ಲೀನ್ ಮಾಡಿದೆ. ಏನು ಗೊತ್ತಾ, ಯಾವಾಗಲೂ ಪೂಜಾ ರೂಮ್ ಕ್ಲೀನ್ ಮಾಡ್ಕೋತಾ ಇದ್ದರೆ ಅಷ್ಟೊಂದೇನು ರಿಸ್ಕಿ ಇರಲ್ಲ. ಸೊ ಯಾವಾಗಲೂ ವರ್ಷಕ್ಕೆ 2 ವರ್ಷಕ್ಕೆ ಕ್ಲೀನ್ ಮಾಡಿದ್ರಂತೂ ನಿಜ, ವರ್ಷಕ್ಕೆ ಕ್ಲೀನ್ ಮಾಡಿದ್ರೂ ಎಲ್ಲ ಗೋಡೆ ಎಲ್ಲ ಕಪ್ಪಾಗಿ ಯಾವಾಗಲೂ ದೀಪ ಉರಿತಾ ಇರುತ್ತೆ. ಧೂಪ, ಗೆಜ್ಜೆಬತ್ತಿ ಇದನ್ನೆಲ್ಲ ನಾನು ಕರ್ಪೂರ ಹಚ್ಚಲ್ಲ, ನಾನು ಹಚ್ಚೋದೇ ಗೆಜ್ಜೆಬತ್ತಿ, ತುಪ್ಪ ಬತ್ತಿ. ಸೊ ಯಾಕೆ ಅಂತ ಅಂದರೆ ದೇವ್ರ ಮನೆಯೆಲ್ಲ ಫುಲ್ಲು ಕಪ್ಪಾಗ್ಬಿಡುತ್ತೆ ಕರ್ಪೂರ ಹಚ್ಚೋದು. ಸೊ ಕರ್ಪೂರ ಹಚ್ಚೋದು ತಕ್ಕ ಮಟ್ಟಿಗೆ ಅವಾಯ್ಡ್ ಮಾಡಿ. ಯಾಕೆ ಅಂದರೆ ಪೂಜಾ ರೂಮೆಲ್ಲ ತುಂಬಾ ಕಪ್ಪಗಾಗ್ಬಿಡುತ್ತೆ. ಸೊ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಬೆಸ್ಟ್ ಏನು ಅಂತ ಅಂದರೆ ತುಪ್ಪದ ಬತ್ತಿ ಮಾಡ್ಕೊಂಬಿಡಿ, ಅಥವಾ ತುಪ್ಪನಾದರೂ ಹಾಕಿ ಎಣ್ಣೆನಾದರೂ ಹಾಕಿ ಗೆಜ್ಜೆಬತ್ತಿ ಅಂತೀವಿ ನಮ್ಮ ಕಡೆ ಅದನ್ನು. ಸೊ ನಾವು ಮೊದಲಿಂದನೂ ಅದನ್ನೇ ಮಾಡೋದು. ನಾನು ಅಂದ್ಕೊಂಡೆ ರೋಹಿತ್ ಏನಾದ್ರು ಎಲ್ಪ್ ಮಾಡ್ತಾನೆ ಅಂತ. ಸೊ ರೋಹಿತ್ ನೋಡಿದ್ರೆ ಹುಷಾರಿಲ್ದಲೆ ಹೊಟ್ಟೆ ನೋವು ಅಂತ ಮಲಗಿ, ಯಪ್ಪ ಎಲ್ಲ ಕೆಲಸ ನನ್ನ ಮೇಲೆ ಹಾಕ್ಬಿಟ್ಟ. ಹೆಂಗೆ ಆಗ್ತಿತ್ತು ಅಂತಂದರೆ, ಯಾವಾಗ ಮುಗಿಯುತ್ತಪ್ಪ ಈ ಈ ಏನು 24 ಗಂಟೆ ಅಲ್ಲ, 25, 26, 27 ಗಂಟೆ ಇದ್ರೂ ನನಗೆ ಇವತ್ತು ಸಾಕಾಗ್ತಾಯಿಲ್ಲ, ಅಷ್ಟೊಂದು ಕೆಲಸ. ಸೊ ಮೊದಲೇ ಪೂಜಾ ಪಾತ್ರೆಗಳೆಲ್ಲ ಏನ್ರಲ್ಲಿ ತೊಳಿತೀನಿ ಅಂತ ಆಲ್ರೆಡಿ ನಾನು ತೋರಿಸಿದ್ದೀನಿ. ನಿಂಬೆ ಉಪ್ಪು ಮತ್ತು ಅದ್ರ ಜೊತೆಗೆ ವಿಮ್ ಜೆಲ್ ಹಾಕಿ ಸ್ವಲ್ಪ ಬಿಸಿನೀರಲ್ಲಿ ನೆನೆಸ್ಬಿಟ್ರೆ ಒಂದು 10 ನಿಮಿಷದಲ್ಲಿ ಎಷ್ಟೇ ದೇವ್ರ ಪಾತ್ರೆ ಇದ್ದರೂ ಆರಾಮಾಗಿ ತೊಳೆದಾಕ್ಬಿಡ್ಬೋದು. ನನಗಂತೂ ಇದು ತುಂಬಾ ಯೂಸ್ಫುಲ್ ಆಗಿದೆ ನಿಜ ಇದು. ಇಲ್ಲಾಂದರೆ ಮುಂಚೆ ಎಲ್ಲ ಬ್ಲಾಗ್ಗಳಲ್ಲಿ ನೋಡಿ ಹುಣಸೆ ಹಣ್ಣು, ಪೀತಾಂಬರಿ ಮತ್ತು ಸಬೀನಾ ಪೌಡರು ಎಲ್ಲ ಹಾಕಿ ಉಜ್ಜುತ್ತಾ ಇದ್ದೆ. ಸೊ ಇವಾಗಂತೂ ತುಂಬ ಈಸಿ, ಎಷ್ಟೇ ದೇವ್ರ ಪಾತ್ರೆ ಇದ್ದರೂ ಆರಾಮಾಗಿ ತೊಳ್ಕೊಬೋದು. ಇನ್ನು ದೇವ್ರ ಪಾತ್ರೆಗಳು ಅಂದರೆ ಎಲ್ಲ ತೊಳೆದ್ಬಿಟ್ಟಿದ್ದೀನಿ. ಈ ದೇವ್ರದ್ದು
ಏನು ಎಣ್ಣೆ ಎಲ್ಲ ಇಡ್ತೀವಲ್ವ, ಅಂದರೆ ದೀಪಕ್ಕೆ ಹಾಕೋ ಎಣ್ಣೆ ಆ ಕ್ರೇಟೆಲ್ಲ ಎಣ್ಣೆ ಆಗಿತ್ತು. ಸೊ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ದೊಡ್ಡ ಬೌಲಲ್ಲಿ ದುಡ್ಡನ್ನು ಹಾಕಿಡ್ತೀವಿ ಲಕ್ಷ್ಮಿ ಮೇಲೆ. ಸೊ ಅದು ಏನಕ್ಕೆ ಹಾಕಿಡ್ತೀರಾ ಅಂತ ನೀವು ಕೇಳ್ಬೋದು. ಸೊ ಗೊತ್ತಿಲ್ಲ ನನಗೆ, ನಮ್ಮ ಅತ್ತೆ ಇಡ್ತಾಯಿದ್ರು. ಸೊ ಹಂಗಾಗಿ ಅದರಿಂದ ಏನು ಕೆಟ್ಟದ್ದೇನಿಲ್ಲ, ಅದರಿಂದ ನಿಮ್ಗೆ ತುಂಬಾ ಒಳ್ಳೆಯದಾಗುತ್ತೆ. ಲಕ್ಷ್ಮಿನ ದುಡ್ಡಿನ ಮೇಲೆ ಇಟ್ಟು ಪೂಜೆ ಮಾಡೋದ್ರಿಂದ. ಸೊ ಏನು ಗೊತ್ತಾ, ದುಡ್ಡು ಅಂದರೆ ನನ್ನ ಪ್ರಕಾರ ಈ ನೋಟಕ್ಕಿಂತ ಈ ನಾಣ್ಯಗಳ ಸೌಂಡ್ ಏನು ಬರುತ್ತೆ ಅದರಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತಾರೆ. ನಾಣ್ಯಗಳ ಜಳ 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 ಅಂತ ಸೌಂಡ್ ಆಗ್ತಾ ಇರುತ್ತೆ ನೋಡಿ, ಅದರಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನಗೆ ಅದೊಂದು ಖುಷಿ ಕೂರಿಸೋದಕ್ಕೆ. ಸೊ ವರ್ಷಕ್ಕೆ 2 ಬಾರಿ ಅದನ್ನು ವಾಶ್ ಮಾಡ್ಕೋತೀನಿ. ಇನ್ನು ನೋಡಿ ಬೆಳ್ಳಿ ಪಾತ್ರೆಗಳು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಎಲ್ಲ ಹೆಂಗೆ ಫಳ 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 ಅಂತಿದ್ದಾವೆ ಅಂತಂದರೆ ನೋಡೋಕ್ಕೆ ಖುಷಿಯಾಗುತ್ತೆ. ದೇವ್ರ ಪಾತ್ರೆಗಳು ಅಷ್ಟು ಚೆನ್ನಾಗಿ ನೋಡಿ, ಬೆಳ್ಳಿನೂ ಅಷ್ಟೇ ಯಾವುದೇ ರೀತಿಯಾಗಿ ಕಪ್ಪಾಗಿಲ್ಲ. ಸೊ ಇದೆಲ್ಲ ನಾನು ಶ್ರೀನಿವಾಸ ಜ್ಯುವೆಲರಿ ಶಾಪ್ ತುಮಕೂರಿನಲ್ಲಿ ನಾನು ತೊಗೊಂಡಿರೋದು. ಆವತ್ತು ಹೆಂಗೆ ತೊಗೊಂಡಿದ್ನೋ ಬೆಳ್ಳಿ ಪಾತ್ರೆಗಳು ಇವತ್ತಿನವರೆಗೂ ಒಂದು ಚೂರು ಕಪ್ಪಾಗಿಲ್ಲ. ಅಷ್ಟು ಗ್ಯಾರಂಟಿ ಕೊಡ್ತಾರೆ ಬೆಳ್ಳಿ ಅಂತೂ. ನಾನಂತೂ ಬೆಳ್ಳಿನ ಶ್ರೀನಿವಾಸ ಜ್ಯುವೆಲರಿ ಶಾಪಲ್ಲಿ ಬಿಟ್ಟರೆ ಎಲ್ಲೂ ಖರೀದಿ ಮಾಡಲ್ಲ, ಅಷ್ಟು ಪ್ಯೂರ್ ಕೊಡ್ತಾರೆ. ಬೆಳ್ಳಿಲೂ ಕೂಡ ನೀವೇನೇನು ಇಲ್ಲೆಲ್ಲ ನೋಡ್ತಾ ಇದ್ರೆ ಬೆಳ್ಳಿ ಸಾಮಾನುಗಳು ಇವೆಲ್ಲ ಡೈಲಿ ಯೂಸ್ಗೆ ಅಂತ ಇಟ್ಕೊಂಡಿದ್ದೀನಿ. ಕೆಲವೊಂದು ಎಲ್ಲವನ್ನೂ ನಾನು ಇಟ್ಕೊಂಡಿಲ್ಲ, ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಷ್ಟೇ ನಾನು ತೆಗಿಯೋದು. ಎಲ್ಲದರಲ್ಲೂ ಕೂಡ ಒಂದು ಸಣ್ಣದು ತೊಗೊಂಡ್ರು ಕೂಡ ಅದರಲ್ಲೂ ನಿಮಗೆ ಹಾಲ್ಮಾರ್ಕ್ ಹಾಕಿರ್ತಾರೆ. ಸೊ ಹಾಗಾಗಿ ನಿಮಗೆ ಬೆಳ್ಳಿ ಎಷ್ಟು ವರ್ಷ ಇಟ್ಕೊಂಡ್ರು ನೀವು ತಪ್ಪಾಗೋದಿಲ್ಲ. ಸೊ ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡು. ಈಗ ತೋರಿಸಿದ್ನಲ್ಲ ನಿಂಬೆ ಉಪ್ಪು ಮತ್ತು ವಿಮ್ ಜೆಲ್ ಹಾಕಿ ತೊಳೆಯುವಂಥದ್ದು. ಸೊ ಇದು ನೀವು ಬೆಳ್ಳಿ ಕೂಡ ಯೂಸ್ ಮಾಡ್ಬೋದು. ಎಲ್ಲ ಪಾತ್ರೆಗಳು ಹಿತ್ತಾಳೆ, ತಾಮ್ರ, ಬೆಳ್ಳಿ ಎಲ್ಲನೂ ಕೂಡ ತೊಳಿಬೋದು. ಅಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಎಲ್ಲ ದೇವ್ರ ಪಾತ್ರೆಗಳು ಕೂಡ ಫಳ ಫಳ ಫಳ, ಯಾವುದೇ ಪೀತಾಂಬರಿ ಬೇಡ, ಸಬೀನಾ ಬೇಡ, ಏನು ಬೇಡ ಸ್ನೇಹಿತರೆ. ನಿಜವಾಗ್ಲೂ ತುಂಬ ಈಸಿ. ಎಷ್ಟು ದೇವ್ರ ಪಾತ್ರೆ ಇದ್ದರೂ ನನಗಂತೂ ಭಾಳ ಕಷ್ಟ ಆಗ್ತಿತ್ತು ಮುಂಚೆ ಎಲ್ಲ. ಅಯ್ಯೋ ಇದನ್ನು ಹಾಕಿ ತೊಳಿಬೇಕು, ಹುಣಸೆಹಣ್ಣು ಒಂದ್ಸಲ ಹಾಕಿ ತೊಳಿಬೇಕು, ಇದ್ದೇ 1 ಅವರ್ ಹಿಡಿದು ಬಿಡ್ತಿತ್ತು. ಯಾಕೆಂದರೆ ನಮ್ಮನೆ ಸ್ವಲ್ಪ ದೇವ್ರ ಪಾತ್ರೆಗಳನ್ನ ಜಾಸ್ತಿ ಇಟ್ಕೊಂಡಿದ್ದೀನಿ, ನೋಡಿದ್ದೀರಾ ವಿಗ್ರಹಗಳು ಎಲ್ಲನೂ. ಸೊ ಇವಾಗಂತೂ ನನಗೆ ತುಂಬಾ ಈಸಿ ಆಗಿದೆ. ಸುಮಾರಷ್ಟು ಜನ ಯೂಸು ಕೂಡ ಮಾಡಿದ್ರು. ಇನ್ನಲ್ಲಿ ತಾಮ್ರದ ಬಿಂದಿಗೆ ಇಟ್ಟಿದ್ದೀನಿ ನೋಡಿ, ಅದು ನೋಡಿ ಎಷ್ಟು ಪಳ 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 ಅಂತ ಹೊಳಿತಾ ಇದೆ. ಎಷ್ಟೇ ದೇವ್ರ ಪಾತ್ರೆಗಳಿದ್ರೂ ಒಂದು ಸ್ವಲ್ಪನೂ ಬೇಜಾರಾಗಲ್ಲ ನನಗಂತೂ. ಸೊ ಇವಾಗಂತೂ ಬೆಳ್ಳಿ ಇವತ್ತಿನ ರೇಟ್ ಬಂದು 275 ರೂಪಾಯಿ ಆಗಿದೆ ಇವತ್ತಿನ ಬೆಳ್ಳಿ ರೇಟು. ಸೊ ಯಾಕೆಂದರೆ ಇಲ್ಲಿ ಚೀಟಿ ಕಟ್ಟು ಬರೋಕ್ಕೆ ಅಂತ ಹೋಗಿದ್ದೆ, ಅಲ್ಲಿ ಹಾಕಿರ್ತಲ್ಲ ಬೋರ್ಡಲ್ಲಿ ಬರ್ತಾ ಇರುತ್ತೆ. ಸೊ ಹಂಗಾಗಿ ನೋಡ್ಕೊಂಬಂದೆ. 275 ರೂಪಾಯಿ ಬೆಳ್ಳಿ ಆಗಿದೆ. ಇನ್ಮೇಲೆ ಬೆಳ್ಳಿ ಚಿನ್ನ 14,980 ರೂಪಾಯಿ ಆಗಿದೆ. ಸೊ ಇನ್ನು ಮುಂದೆ ಸ್ವಲ್ಪ ಖರೀದಿ ಮಾಡೋದು ಕಷ್ಟನೇ ಚಿನ್ನ ಬೆಳ್ಳಿ. ಈಗಿನ ಎಲ್ಲ ಕಡೆ ಯುದ್ಧ ನಡೀತಾ ಇದೆ, ಇರಾಕಲ್ಲೆಲ್ಲ. ಸೊ ಹಂಗಾಗಿ ಇನ್ನೂ ರೇಟ್ ಜಾಸ್ತಿ ಆಗಿದೆ. ಇದು ಬೆಳ್ಳಿ ಕಾಯಿನು ನೋಡಿ, ಸದಾ ಕಾಲ ನೀರಲ್ಲಿ ಇಟ್ಟಿದ್ದೀನಿ, ಅಂದರೆ ಚೊಂಬ್ಗೆ ಹಾಕ್ತೀನಿ, ಬೆಳ್ಳಿ ಚೊಂಬ್ಗೆ ಅದರೊಳಗೆ ಹಾಕ್ಬಿಡ್ತೀನಿ. ಅದನ್ನು ನೋಡಿ, ಆ ಶೈನಿಂಗ್ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ನಿಮ್ಮ ಬೆಳ್ಳಿ ಎಷ್ಟು ಪ್ಯೂರ್ ಆಗಿರುತ್ತೆ ಅಂತ. ಸೊ ಅದಕ್ಕೆ ಒಂದು ಗೋಲ್ಡ್ ಕಾಯಿನು, ಅಂದರೆ 5 ರೂಪಾಯಿ ಕಾಯಿನ್ ಬರುತ್ತೆ ನೋಡಿ, ಅದ್ರ ಜೊತೆಗೆ ಆ ಥರ ಒಂದು ಬೆಳ್ಳಿ ಕಾಯಿನು ಅದಕ್ಕೊಂದು ಹಾಕಿಟ್ಕೊಂಡಿದ್ದೀನಿ. ಇನ್ನು ಅಲ್ಲಿ ಲಕ್ಷ್ಮೀ ಸೇರು ನೋಡ್ತಾ ಇದ್ದೀರಲ್ವ, ಲಕ್ಷ್ಮೀ ಸೇರಿಗೂ ಅಷ್ಟೇ ಒಂದು ಬೆಳ್ಳಿ ಕಾಯಿನ ಹಾಕ್ತೀನಿ ನಾನು. ಸೊ ಎರಡಕ್ಕೂ ಕೂಡ ಬೆಳ್ಳಿ ಕಾಯಿನು ತಂದು ಇಟ್ಕೊಂಡಿದ್ದೀನಿ. ಇವಾಗಂತೂ ಬೆಳ್ಳಿ ಕಾಯಿನ ತೊಗೊಳೋದು ಕಷ್ಟನೇ, ಯಾಕೆಂದರೆ ಒಂದೊಂದು ಬೆಳ್ಳಿ ಕಾಯಿನ್ ಬಂದು ನಿಮಗೆ 3,000-4,000 ರೂಪಾಯಿ ಆಗುತ್ತೆ ಒಂದೊಂದು ಬೆಳ್ಳಿ ಕಾಯಿನು. ಇದು ನಮ್ಮ ಮನೇಲಿರುವಂತಹ ನನ್ನ ಪುಟ್ಟ ಲಕ್ಷ್ಮಿ ಅಂತಲೇ ಹೇಳ್ಬೋದು. ಪುಟ್ಟದೇನು ತೂಕನೇ, ತುಂಬಾ ತೂಕ ಇದು ಟೊಳ್ಳಿಲ್ಲ, ಸಾಲಿಡ್. ಇದು ನನ್ನ ಎಲ್ಲ ವಿಗ್ರಹಗಳು ಅಷ್ಟೇ ತುಂಬ ಸಾಲಿಡ್ ಇರೋಂಥದ್ದೇ ತಂದಿದ್ದೀನಿ ನಾನು, ಯಾವುದು ಟೊಳ್ಳಿರೋಂಥ ತಂದಿಲ್ಲ. ಇದಕ್ಕಿಂತ ದೊಡ್ಡದೊಂದಿದೆ ಲಕ್ಷ್ಮಿ ವಿಗ್ರಹ, ಅದನ್ನು ನಾನು ವರಮಹಾಲಕ್ಷ್ಮಿಗೆ ತೆಗಿತೀನಿ. ಲಕ್ಷ್ಮೀ ನರಸಿಂಹನ ವಿಗ್ರಹ ಮತ್ತು ಲಕ್ಷ್ಮೀ ವಿಗ್ರಹ ದೊಡ್ಡದು, ಇವೆಲ್ಲ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಭಿಷೇಕಕ್ಕೆ ತೆಗಿತೀನಿ. ಸೊ ಎಲ್ಲ ಲಾಕರ್ಗೆ ಹಾಕ್ಬಿಡ್ತೀನಿ, ಏನು ತೆಗಿಯೋಕ್ಕೆ ಹೋಗಲ್ಲ. ಇನ್ನು ನೋಡಿ ಇದು ದುಡ್ಡೆಲ್ಲ ತೊಳೆದು ಬಿಟ್ಟು ನಾಣ್ಯಗಳನ್ನ ಒಂದು ಮಡಿ ಬೆಡ್ಶೀಟ್ ಮೇಲೆ, ಒಗ್ದಿರೋಂಥ ಬೆಡ್ಶೀಟ್ ಮೇಲೆ ಹಾಕಿದ್ದೆ ರೂಮಲ್ಲಿ. ಸೊ ಫ್ಯಾನ್ ಹಾಕ್ಬಿಟ್ಟು ಒಣಗಲಿ ಅಂತ ಹೇಳ್ಬಿಟ್ಟು, ಇನ್ನು ಅದನ್ನೆಲ್ಲ ತುಂಬಬೇಕಲ್ವಾ. ಸೊ ಇದರಲ್ಲಿ ಎಲ್ಲ ಥರ ಕಾಯಿನಿದೆ, ಹಳೆ ಕಾಲ ಕಾಯಿನು, 10 ರೂಪಾಯಿದು, 5 ರೂಪಾಯಿದು ಎಲ್ಲ ಕಾಯಿನಿದೆ. ಸೊ ಅವಾಗೆಲ್ಲ ಯೂಸ್ ಮಾಡಿರೋಂಥ ಕಾಯಿನೇ ತಾನೇ. ಅವಾಗೆಲ್ಲ 10 ರೂಪಾಯಿ, 10 ಪೈಸೆ, 10 ರೂಪಾಯಿ ಅಂತೀನಿ 10 ಪೈಸೆ, 5 ಪೈಸೆ, 20 ಪೈಸೆ, ಈ ಥರದ್ದು ಎಲ್ಲ ಮಿಕ್ಸ್ ಇದೆ ಇದರಲ್ಲಿ. ಸೊ ಇವಾಗ ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು, ಏನು ಗೊತ್ತಾ, ನಮ್ಮ ಮನೇಲಿ ಜಿರಳೆಗಳ ಹಾವಳಿ ಇಲ್ಲ ಮೇಯ್ನಾಗಿ. ಸೊ ಜಿರಳೆಗಳ ಹಾವಳಿ ಇದ್ದರೆ ಗೊತ್ತಾಗ್ಬಿಡುತ್ತೆ. ಸೊ ಅಲ್ಲಿ ಇಲ್ಲಿ ಜಿರಳೆ ಗಲೀಜು ಮಾಡಿರೋದು ಅಥವಾ ಸ್ಮೆಲ್ಲು ಎಲ್ಲ.
ಸೊ ನಮ್ಮ ಪೂಜಾ ರೂಮಲ್ಲಂತೂ ದೇವರ ದಯದಿಂದ ಒಂದೇ ಒಂದು ಜಗಳ ಇಲ್ಲ, ಮನೇಲೂ ಅಷ್ಟೇ. ಸೊ ಇದನ್ನೆಲ್ಲ ನೋಡಿ ತುಂಬಿಟ್ಕೋತಾ ಇದ್ದೀನಿ. ಇದೆಲ್ಲ ತುಂಬಿಟ್ಟು ಆಲ್ಮೋಸ್ಟ್ ಪೂಜಾ ರೂಮು ಫೋಟೋಗಳೆಲ್ಲ ಒರೆಸಿದ್ದೀನಿ. ಇನ್ನು ಇದನ್ನೆಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆದು ಇನ್ನು ಫ್ಲೋರಿಂಗ್ ಒಂದು ಒರೆಸ್ಕೋಬೇಕು ಪೂಜಾ ರೂಮ್ದು. ಸೊ ಪೂಜಾ ರೂಮ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಮಂಟಪ ಇದೆಲ್ಲ ಇಟ್ಕೊಂಡಿದ್ದೀನಲ್ವಾ, ಕ್ಲೀನ್ ಮಾಡೋದು ಸ್ವಲ್ಪ ಅಂದರೆ ಟೈಮ್ ಹಿಡಿಯುತ್ತೆ. ಸೊ ನೋಡಿ ಗೋಲ್ಡ್ ಕಾಯಿನೆಲ್ಲ ಸ್ವಲ್ಪ ವಿಮ್ ಜೆಲ್ ಹಾಕಿ ಇದನ್ನು ತೊಳೆದಿಟ್ಬಿಟ್ಟಿದ್ದೀನಿ ಕಾಯಿನ್ಗಳೆಲ್ಲ. ಸೊ ಇವಾಗ ಪಳ 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 ಅಂತ ಹೊಳಿತಿದೆ. ಇನ್ನು ಬೌಲು ಕೂಡ ಅದನ್ನು ಕೂಡ ಬ್ರಾಸ್ದು ಇಟ್ಕೊಂಡಿದ್ದೀನಿ, ಅದು ಕೂಡ ಪಳ ಪಳ ಅಂತ ಹೊಳಿತಾ ಇದೆ. ಸೊ ಇನ್ನು ಕಾಲುಂಗುರ ಇಟ್ಟಿದ್ದೀನಿ ಲಕ್ಷ್ಮಿಗೊಂದು. ಸೊ ಅದು ಆಯಿತು. ಇನ್ನು ಪೂಜಾ ಪಾತ್ರೆಗಳೆಲ್ಲ ಒರೆಸಿ ಒಂದು ಬ್ರೇಷನ್ಗೆ ತುಂಬಿ ಇಟ್ಬಿಟ್ಟಿದ್ದೀನಿ. ಇನ್ನು ಇವಾಗ ಫ್ಲೋರಿಂಗ್ ಒರೆಸ್ಕೋಬೇಕು. ಸೊ ಇವಾಗ ನಾವು ಶಿವರಾತ್ರಿ ಹಬ್ಬದಲ್ಲಿ ಕ್ಲೀನ್ ಮಾಡಿದ್ವಿ, ಡೀಪ್ ಕ್ಲೀನು. ಅದಕ್ಕೆ ಏನು ತುಂಬ ಹಿಂಗೆ ಕೊಳೆ ಆಗಿಲ್ಲ. ಇನ್ನು ಪ್ರತಿ ಶನಿವಾರ ಕ್ಲೀನ್ ಮಾಡ್ಕೊತಾನೆ ಇರ್ತೀವಿ. ಆಮೇಲೆ ಪ್ರತಿದಿನ ಪೂಜಾ ರೂಮು ಈ ಥರ ಮನೆ ಎಲ್ಲ ಹೇಗೆ ಒರೆಸ್ತೀನೋ ದಿನಾನೂ ಅಷ್ಟೇ ಪೂಜಾ ರೂಮ್ ಒರೆಸ್ತಲೇ ಪೂಜೆ ಮಾಡಲ್ಲ ನಾನಂತೂ. ಇನ್ನು ಮ್ಯಾಟೆಲ್ಲ ಒಂದು 3-4 ಇಟ್ಕೊಂಡಿದ್ದೀನಿ. ಅದರಲ್ಲಿ ಇವಾಗ ಒಗೆದಿರೋ ಅಂಥ ಮ್ಯಾಟ್ನ ಹಾಕ್ತಾಯಿದ್ದೀನಿ. ಮ್ಯಾಟ್ ಅಂದರೆ ಪೂಜೆಗೆ ಕೂತ್ಕೊಳ್ಳೋದಕ್ಕೆ ಅಂತ. ಪೂಜಾ ರೂಮಲ್ಲಿ ಮಸ್ಟ್ ಆ್ಯಂಡ್ ಶೂಟಾಗಿ ಒಂದು ಚಾಪೆ ಅಥವಾ ಈ ಥರದ್ದೊಂದು ಮ್ಯಾಟ್ ಇಟ್ಕೊಳ್ಳೇಬೇಕು ಪೂಜೆಗೆ, ಬರೀ ನೆಲದ ಮೇಲೆ ಕೂರಬಾರ್ದು. ಬೆಳಗಿಂದ ಸಾಕಾಗೋಯ್ತು. ಸೊ ಸಾಕಾಗೋಯ್ತು ಅಂದರೂ ಬಿಡೋಂಗಿಲ್ಲ, ಪೂಜೆ ಮಾಡಲೇಬೇಕು, ನರಸಿಂಹನ ಕರಿಲೇಬೇಕು. ಸೊ ನಾಳೆ ನಾನು ಹೆಂಗೆ ಗೊತ್ತಾ, ಜಗಮಂಡಿ ಅಂದ್ಕೊಂಡಿದ್ದನ್ನು ಸಾಧಿಸ್ದಲೇ ಬಿಡೋದೇ ಇಲ್ಲ ನಾನು. ಹಂಗೆ ಮೊದಲಿಂದ ಹಂಗೆ ಕ್ಯಾರೆಕ್ಟ್ರು. ಸೊ ಆಯಿತು, ಪೂಜಾ ರೂಮ್ ಎಲ್ಲ ಕ್ಲೀನ್ ಆಯಿತು. ಇನ್ನು ದೇವ್ರ ಪಾತ್ರೆಗಳು ಕೂಡ ಕ್ಲೀನ್ ಆಯಿತು, ದೇವರು ಫೋಟೋಗಳೆಲ್ಲವೂ ಕ್ಲೀನ್ ಆಯಿತು, ಮಂಟಪ ಕೂಡ ಕ್ಲೀನ್ ಆಯಿತು. ಇನ್ನು ನೋಡಿ ಇದು ಕೂಡ ಎಲ್ಲ ಕ್ಲೀನ್ ಅಂದರೆ ಕ್ಲೀನು ಪೂಜಾ ರೂಮ್. ಕೆಲವೊಂದಕ್ಕೆ ಜವಾದ್ ಪೌಡರ್ ಅಂತ ಯೂಸ್ ಮಾಡ್ತೀವಿ. ಸೊ ಇದನ್ನು ಏನಕ್ಕೆ ಉಪಯೋಗಿಸ್ತೀವಿ ಏನು ಅಂತ ತಿಳಿಸ್ಕೊಡ್ತೀನಿ ಮುಂದಿನ ಬ್ಲಾಗ್. ಉಪಯೋಗಿಸಿದ್ರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಇದ್ರ ಫ್ಲೇವರ್ ಅಂತೂ ಹೆಂಗಿರುತ್ತೆ ಅಂತ ಅಂದರೆ ಕಳೆದೋಗ್ಬಿಡ್ತೀವಿ, ಅಷ್ಟು ಪಾಸಿಟಿವ್ ವೈಬ್ಸ್ ಇರುತ್ತೆ ಇದರಲ್ಲಿ, ಈ ಜವಾದ್ ಪೌಡ್ರು ಅನ್ನೋದ್ರಲ್ಲಿ. ಸೊ ಇದನ್ನು ಯಾವುದ್ಯಾವುದಕ್ಕೆ ಉಪಯೋಗಿಸ್ತೀನಿ ಏನು ಅಂತ ಹೇಳ್ತೀನಿ. ಸೊ ಇದು ಸ್ಮಾಲ್ ಕ್ವಾಂಟಿಟಿಲಿ ಸಿಗುತ್ತೆ. ಇದು ಕೂಡ ಗಂಧಿಗೆ ಅಂಗಡಿಲಿ ಸಿಗುತ್ತೆ ನಿಮಗೆ. ಪೂಜಾ ರೂಮ್ದು ರಿಲೇಟೆಡ್ ಯಾವುದೇ ಕ್ವಶನ್ಸ್ ಇದ್ರೂ ಕೇಳ್ಬೋದು. ಸೊ ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಹೇಳ್ತೀನಿ. ಇದಂತೂ ತುಂಬ ಈ ನೋಡಿ ಕುಂಕುಮ ಅರಿಶಿನ ಎಲ್ಲದಕ್ಕೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇಡ್ಬೋದು. ಅಂದರೆ ಅರಿಶಿನ ಕುಂಕುಮಕ್ಕೆಲ್ಲ ಅಥವಾ ದೀಪಗಳಿಗೆ ಹಾಕ್ಬೋದು. ನೆಕ್ಸ್ಟ್ ಬ್ಲಾಗಲ್ಲಿ ಅದರದ್ದೇ ಒಂದು ಬ್ಲಾಗ್ ಮಾಡ್ತೀನಿ. ಯಾಕೆಂತಂದರೆ ಈ ಬ್ಲಾಗಲ್ಲಿ ನಾನು ಹಾಕ್ಬಿಟ್ರೆ ಎಲ್ಲ ಕಲ್ಸ್ ಮೆಲ್ಸ್ ಆಗೋಗ್ಬಿಡುತ್ತೆ, ಅರ್ಥ ಆಗಲ್ಲ. ಬನ್ನಿ ಇವಾಗ ಸ್ವಲ್ಪ ದೇವರಾಯನ ದುರ್ಗದ್ದು ಹಬ್ಬ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಒಂದು ಸ್ವಲ್ಪ ರಿಸ್ಕಿ ನನಗೆ. ಎಲ್ಲ ಕ್ಲೀನ್ ಮಾಡಬೇಕಲ್ವಾ, ಪೇಪರ್ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ, ಇದು ಗೆಜ್ಜುಬತ್ತಿ, ಟೈಮ್ 5:15, ಇನ್ನೂ ಕೆಲಸ ಮುಗಿದಿಲ್ಲ ಹಬ್ಬದ್ದು. ಅಯ್ಯಯ್ಯಪ್ಪ, ಏನು ಗೊತ್ತಾ, ಈ ಬೆರಳು ಈ ಉಂಗುರ ಹಾಕೊಂಡಾಗ ಅಲರ್ಜಿ ಆಗುತ್ತೆ ಇದು.
ಸೊ ಔಷಧಿ ಆಯಿಂಟ್ಮೆಂಟು ಇದೆಲ್ಲ ಹಚ್ಚಿದಾಗ ಕಡಿಮೆ ಆಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ ಒಂದು 3-4 ದಿವಸಕ್ಕೆ. ಬೇರೆ ಏನಾದರೂ ಯಾಕೆ ಎಲ್ಲದಕ್ಕೂ ಗ್ಲೌಸ್ ಹಾಕೋತೀನಿ ಅಂತಂದರೆ, ನನಗೆ ಲೈಝಾಲು, ಸೋಪು ಇದೆಲ್ಲ ಹಾಕಿದ್ರೆ ಆಗಲ್ಲ ನೋಡಿ, ಇದು ಅಲರ್ಜಿ ಮತ್ತೆ ಶುರುವಾಗುತ್ತೆ. ಏನು ಅಂತಲೇ ಗೊತ್ತಾಗ್ತಾಯಿಲ್ಲ. ಈ ಸ್ಕಿನ್ ಅಲರ್ಜಿಗಳೇ ಹೀಗೆ, ಒಂದು ಸಲ ಏನಾದ್ರು ಸ್ಟಾರ್ಟ್ ಆದರೆ ಕೆಲವೊಂದು ಸಲ ಲೈಫ್ ಲಾಂಗ್ ಉಳಿದ್ಬಿಡ್ತವೆ ಇವು. ಇನ್ನು ಈಗ ನೋಡಿ ಟೌನ್ಗೆ ಹೋಗಿ ನಾನೇನೆ ನಮ್ಮ ಮನೆಯವ್ರನ್ನೇನು ಕಳಿಸ್ಲಿಲ್ಲ, ನಾನೇ ಹೋಗಿ ಟೌನ್ಗೆ ವಿಳೆದೆಲೆ ಹೂವು ಎಲ್ಲ ತೊಗೊಂಬಂದೆ. ಸೊ ತೊಗೊಂಬರಕ್ಕೆ ಹೋಗಿದ್ದೆ. ಬ್ಲೌಸ್ಗಳು ಕೊಟ್ಟಿದ್ದೆ. ಬ್ಲೌಸ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಂದು ತೋರಿಸ್ತೀನಿ. ಬ್ಲೌಸ್ ಅಂತ ತುಂಬ ಚೆನ್ನಾಗಿದೆ. ಇನ್ನು ತಿಪ್ಪೂರವ್ರೊಬ್ಬರು ವ್ಯೂವರ್ಸ್ ಸಿಕ್ಕಿದ್ರು, ಮಾತಾಡ್ಸಿದ್ರು, ಖುಷಿ ಆಯಿತು. ಏನಮ್ಮ ಮಕ್ಕಳು ಕಳ್ಳರು ನೋಡಲ್ಲಿ ವ್ಯೂವರ್ಸ್ ಸಿಕ್ಕಿದ್ರು, ಒಬ್ಬರು ಮಾತಾಡ್ಸಿದ್ರು ವಿಲೇದೆಲ್ಲ ತಗೊಳ್ಳೋ ಹತ್ರ. ಶ್ವೇತಾ ಅವರಲ್ವಾ ಯೂಟ್ಯೂಬ್ ಮಾಡೋರು ಅಂತ. ಸೊ ಖುಷಿ ಆಯಿತು. ಯಾರಾದರೂ ವ್ಯೂವರ್ಸ್ ಗುರುತಿಸಿ ಮಾತಾಡಿದಾಗ ತುಂಬಾ ಖುಷಿ ಆಗುತ್ತೆ. ಸೊ ಇವತ್ತಿನ ಬ್ಲಾಗಲ್ಲಿ ಇನ್ನೂ ತುಂಬ ಕೆಲಸ ಇದೆ. ಇವಾಗ ಕಾಂಪೌಂಡ್ ಒರೆಸ್ಕೊಂಬರ್ಬೇಕು, ತುಳಸಿ ಕಟ್ಟೆ ತೊಳಿಬೇಕು, ಹೂವು ವಿಲೇದೆಲೆ ಎಲ್ಲ ಪೋಣಿಸಿಡಬೇಕು. ಆಲ್ಮೋಸ್ಟ್ ತಂಬಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಬೇಗ 3 ಗಂಟೆಗೆಲ್ಲ ಎದ್ದು ಪೂಜೆ ಎಲ್ಲ ಮುಗಿಸೋಣ ಅಂತಿದೆ. ವ್ಯೂವರ್ಸ್ ಏನಂತಿದ್ರು ಗೊತ್ತಾ ಸ್ನೇಹಿತರೆ, ವೀಡಿಯೋ ಆಗಿಲ್ಲ, ನೋಡೋಕೆ ಸ್ವಲ್ಪ ಗುಂಡಕ್ಕೆ ಕಾಣಿಸ್ತೀರಾ, ಆ್ಯಕ್ಚುಲಿ ರಿಯಲಾಗಿ ನೋಡಿದ್ರೆ ನೀವು ತುಂಬಾ ಸಣ್ಣ ಇದ್ದೀರಾ ಅಂತ ಅಂತಿದ್ರು. ಎಲ್ಲರೂ ಅದೇ ಹೇಳೋದು ನನಗೆ. ವೀಡಿಯೋದಲ್ಲಿ ಸ್ವಲ್ಪ ಗುಂಡಕ್ಕೆ ಕಾಣಿಸ್ತೀನಿ, ವೀಡಿಯೋ ಎಫೆಕ್ಟ್. ರಿಯಲಾಗಿ ನೋಡಿದಾಗ ಸ್ವಲ್ಪ ಇನ್ನೂ ಸಣ್ಣ ಕಾಣಿಸ್ತೀನಿ ನಾನು. ಸೊ ಎಲ್ಲರೂ ಬೈತಾರೆ, ಇದಕ್ಕಿಂತ ಸಣ್ಣ ಇನ್ನೇನು ಆಗ್ತೀವ ನೀವು, ಏನು ಇಲ್ಲವೇ ಇಲ್ಲ ಬಾಡಿನಲ್ಲಿ ಅಂತ. ಬನ್ನಿ, ಹೆಚ್ಚು ಮಾತಾಡ್ತಾಯಿದ್ರೆ ಟೈಮ್ ಆಗೋಗುತ್ತೆ. ನಾನು ಕಾಂಪೌಂಡ್ ಒರೆಸ್ತಾ ಇದ್ದೀನಿ. ಪೂಜಮ್ಮ ಮಣ್ಣಲ್ಲಿ ಆಡ್ತಾ ಇದ್ದಾನೆ. ಈ ಟೈಲ್ಸೆಲ್ಲ ನೆನ್ನೆನೇ ಒರೆಸ್ಬಿಟ್ಟೆ. ಅಂದರೆ ಗ್ರಾನೈಟ್ ಎಲ್ಲ ಬಾಗಿಲಲ್ಲಿರೋದು, ಫ್ಲೋರಿಂಗ್ ಒಂದು ಒರೆಸ್ಕೋಬೇಕೀಗ. ಇನ್ನು ಇಷ್ಟು ಕೆಲಸದ ಜೊತೆ ಮಾರ್ಕೆಟಿಗೆ ಬೇರೆ ಹೋಗಬೇಕು. ಯಾವಾಗಪ್ಪ ಹೋಗೋದು ಭಗವಂತ. ಇವಾಗಲೇ 4 ಗಂಟೆ ಹತ್ತತ್ರ ಟೈಮು, 4:20 ಏನೋ ಆಗಿದೆ. ಸೊ ಹೂಗಳು ತರೋದಕ್ಕೆ ಹೋಗಬೇಕು. ಯಾವಾಗ ಹೋಗೋದಪ್ಪ, ಕೆಲಸ ಮುಗಿತಾನೇ ಇಲ್ಲ ಅಂತ ಬರ ಮಾಡ್ತಾಯಿದ್ದೀನಿ. ಕೊನೆಗೆ ಸೊಂಟ ನೋವೇ ಸ್ಟಾರ್ಟ್ ಆಗ್ಬಿಡ್ತು. ಇಷ್ಟೊಂದು ನೆಲ ಒರೆಸೋದ್ರೆ ಇನ್ನೇನಾಗುತ್ತೆ ಅಲ್ವಾ. ಸೊ ಇನ್ನು ಟಂಬಿಟ್ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ನೋಡಿ ಹೂ ನೋಡಿ ಚುಚ್ಚನ ಅಂತ ಇಟ್ಟರೆ ಎಲ್ಲ ಮುರಿದು ಇವ್ನು ಸುಜಿತ್ತು ಇನ್ನು ಚಿಂತಾಮಣಿ ಚೆಂಡು ಸಿಗಲಿಲ್ಲ. ಸೊ ಇದೇ ಸಿಕ್ಕಿದ್ದು, ಹೋಗ್ಲಿ ಅಂತ ಇದನ್ನೇ ತೊಗೊಂಬಂದು ಇವಾಗ ಚುಚ್ಚಿ, ಅಂದರೆ ಈ ಇವು ಏನು ಹಂಚಿ ಪರ್ಕೆ ಅಂತ ಬರುತ್ತೆ ನೋಡಿ, ಅದ್ರಲ್ಲಿ ಚುಚ್ಚಿದ್ರೆ ಈ ಹೊಸದು ಇಟ್ಕೊಂಡಿದ್ದೀವಿ ಪರ್ಕೆಗಳೆಲ್ಲ, ಈ ಥರ ಹಬ್ಬಕ್ಕೆ ಯೂಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಅದರ ಹೊಸ ಕಡ್ಡಿಗಳನ್ನ ತೊಗೊಂಬಂದು ಅದರಲ್ಲಿ ರೋಹಿತ್ ಏನು ಮಾಡಿಬಿಟ್ಟಿದ್ದಾನೆ, ಹಂಚಿ ಪರ್ಕೆನಲ್ಲಿ ಚುಚ್ಚಿಟ್ಟಿದ್ರೆ ಅವು ಈ ಥರ ನಿಲ್ಲಿಸ್ಕೊಂಡ್ರೆ ಅದು ಪಟ್ಟಂತ ಮಧ್ಯಕ್ಕೆ ಮುರಿದೋಗ್ತಾಯಿದೆ. ಎಲ್ಲವೂ ಹಂಗೆ ಮಾಡಿಬಿಟ್ಟಿದ್ದಾನೆ. ತಿರ್ಗಾ ಅದನ್ನೆಲ್ಲ ತೆಗೆದು ಇದು ಗರಿ ಪೊರಕೆ ಬರುತ್ತಲ್ಲ ಅದರಲ್ಲಿ ಚುಚ್ಚಿದ್ದೀನಿ. ಇನ್ನು 3 ಗಂಟೆಗೇ ಎದ್ದು 3:15 ಅಷ್ಟೊತ್ತು ಸ್ನಾನ ಮುಗಿಸಿ, ಸೊ ಒಂದು ಮಾಯ್ಶ್ಚರೈಸರ್ ಕ್ರೀಮ್ ಹಚ್ಕೊಂಡು ಕೆಲಸ ಶುರು ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಈ ಹಬ್ಬಗಳಂದರೆ ಈ ಸಿಹಿ ಅಡುಗೆಗಳು ಅಂದರೆ ತುಂಬ ರೇಜಿಕೆ. ಸೊ ಪಲ್ಯ ಅದು ಇದು ಎಲ್ಲ ಮಾಡಬೇಕು. ಸೊ ಎಷ್ಟು ಐಟಮ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೇನೆ. ಸೊ ಒಬ್ಬಟ್ಟು ಒಂದು ತರಿಸಿದ್ದೀನಿ, ಮಿಕ್ಕಿದ್ದೆಲ್ಲ ಐಟಮು ನಾನೇ ಮಾಡಿರೋದು. ಪ್ರತಿಯೊಂದು ಐಟಮು ಅಡುಗೆ ಅಂತೂ ಸೂಪರ್ ಡೂಪರಾಗಿ ಆಗಿತ್ತು, ತೋರಿಸ್ತೀನಿ ನಿಮಗೆ. ಸೊ ಈ ಹಬ್ಬದ ಬ್ಲಾಗ್ ಆಗಿರೋದ್ರಿಂದ ನಾನು ಒಂದೇ ಎಪಿಸೋಡಲ್ಲಿ ಇದನ್ನು ಹಾಕೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ, ಪೋಸ್ಟ್ ಆಗೋದಕ್ಕೂ ತುಂಬ ಟೈಮ್ ತಗೊಳುತ್ತೆ. ಹಾಗಾಗಿ ಇದನ್ನು 2 ಎಪಿಸೋಡ್ ಮಾಡಿದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೋರ್ ಮಾಡ್ಕೊಬೇಡಿ ನೋಡೋದಕ್ಕೆ. ನೋಡಿ ಇಲ್ಲಿ ಕ್ಯಾರೆಟು ಬೀಟ್ರೋಟ್ ಪಲ್ಯ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಕಾಬೂಲ್ ಕಡಲೆಕಾಯಿ ಆಳು ಬೇಯೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ತರಕಾರಿಗಳೆಲ್ಲವೂ ಕೂಡ ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ತೆಂಗಿನಕಾಯಿ, ತರಕಾರಿಗಳು, ಪ್ರತಿಯೊಂದು ಏನೇನು ಬೇಕು ಎಲ್ಲನೂ ಕೂಡ ರೆಡಿ ಮಾಡಿ, ಇನ್ನು ಈರುಳ್ಳಿನೂ ಕೂಡ ಬಿಡಿಸಿಟ್ಕೊಂಡ್ಬಿಟ್ಟಿದ್ದೆ. ಸಾಂಬಾರಿಗೆ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಬಿಡಿಸಿಟ್ಕೊಂಡಿದ್ದೆ. ಆಮೇಲೆ ನಮ್ಮ ಲಕ್ಷ್ಮೀನರಸಿಂಹಸ್ವಾಮಿ ದೇವರಾಯನ ದುರ್ಗದ ತೇರಿಗೆ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೀರಾ ಅಂತ ಕೇಳ್ಬೋದು. ಸೊ ನಾನು ಗಣೇಶನಿಗೆ ಬಿಟ್ಟರೆ ಇನ್ನೆಲ್ಲದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡ್ತೀನಿ. ಇನ್ನು ರಾಯರಿಗೆಲ್ಲ ಇದನ್ನೆಲ್ಲ ಏನೂ ಮಾಡಲ್ಲ. ನಾವೇನಿದ್ರು ಫಲತಾಂಬೂಲ ಅಥವಾ ಹಾಲು ಅಥವಾ ಹಯಗ್ರೀವ ಪ್ರಸಾದ ಅಥವಾ ಪಾಯಸ, ಕಡಲೆಬೇಳೆ ಪಾಯಸ ಈ ಥರ ಅಷ್ಟೇ ರಾಯರಿಗೆ ಮಾಡೋದು.
ಮಾಡೋದು. ಏಕೆಂದರೆ ರಾಯರು ಏನೇನು ತಿಂತಿದ್ರು ಏನೇನು ಬಳಸಬಾರ್ದು ಅಂತ ನಮಗೆ ಸಂಪೂರ್ಣವಾಗಿ ಗೊತ್ತಿಲ್ಲ ನೋಡಿ. ಸೊ ಹಂಗಾಗಿ ತುಂಬ ರೇಚಿಗೆ ತೊಗೊಂಡು ಸುಮ್ಮನೆ ಕಷ್ಟಗಳು ಗುರಿ ಆಗೋದು ಬೇಡ ಅಂತ ರಾಯರಿಗೆ ಇಷ್ಟೇ ನಾನು ಇಡೋದು. ಸೊ ಅದನ್ನ ಇಟ್ಟರು ರಾಯರು ಒಪ್ಕೋತಾರೆ. ಸೊ ಇವಾಗ ಹಾಲು ಖೀರು ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಈ ಶಾವಿಗೆನೆಲ್ಲ ಹುರ್ಕೋತಾ ಇದ್ದೀನಿ. ಸೊ ಬೆಳಗ್ಗೆನೇ ಎದ್ದು ನಿದ್ದೆ ಕೂಡ ಎಳಿತಾ ಇದೆ ಒಂದು ಕಡೆ. ಬೇಗ ದಾಸಯ್ಯನ ಕರೆಸಿ ಪೂಜೆ ಮುಗಿಸ್ಬಿಟ್ರೆ ಸಾಕು ಅಂತ ಅನ್ನಿಸ್ತಾ ಇದೆ. ಒಂದು ಎಷ್ಟೊತ್ತಾಯಿತು ಅಂತಂದರೆ ಸಂಪೂರ್ಣವಾಗಿ ಎಲ್ಲ ಅಡುಗೆನೂ 8:20 8:30 ಒಳಗಡೆ ರೆಡಿಯಾಗಿ ಹೋಗ್ಬಿಟ್ಟಿತ್ತು. ಅಡುಗೆ ನೋಡಿ ಎಷ್ಟೆಲ್ಲ ಅಡುಗೆ ಎಷ್ಟು ಬೇಗ ಮಾಡಿದ್ದೀನಿ. 6:45 ಅಷ್ಟರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ, ಸಾಂಬಾರು ಮಾಡಿದ್ದೀನಿ, ಕಡಲೆಕಾಳ್ದು ಕಾಬೂಲ್ ಕಡಲೆಕಾಳು ಪಲ್ಯ ಮಾಡಿದ್ದೀನಿ, ಬೀನ್ಸ್ ಕ್ಯಾರೆಟ್ ಪಲ್ಯ ಮಾಡಿದ್ದೀನಿ, ಕೋಸಂಬರಿ ರೆಡಿ ಮಾಡಿದ್ದೀನಿ, ಪಾಯಸ ರೆಡಿ ಮಾಡಿದ್ದೀನಿ. ಈಗ ಮೊಸರು ಬಜ್ಜಿ ಮಾಡ್ಕೊತಾ ಇದ್ದೀನಿ. ಇವತ್ತು ಪಲಾವ್ ಇರಲಿ ಅಂತ ಚಿತ್ರಾನ್ನ ಪುಳಿಯೋಗರೆ ಯಾವಾಗಲೂ ಮಾಡ್ತಿರ್ತೀವಿ. ಸೊ ಪಲಾವ್ಗೆಲ್ಲ ರೆಡಿ ಮಾಡಿದ್ದೀನಿ. ಈಚೆ ರೈಸ್ ಆಗ್ತಾಯಿದೆ, ಎಲ್ಲ ಆಲ್ಮೋಸ್ಟ್ ಆಗಿದೆ. ಆರತಿ ರೆಡಿ ಮಾಡಬೇಕು, ಬೋಂಡಕ್ಕೆ ಒಂದು ಈರುಳ್ಳಿ ಹಚ್ಚಬೇಕು. ಸೊ ಎಲ್ಲ ಪಟ ಅಂತ ಮಾಡ್ತಾ ಇದ್ದೀನಿ ನೋಡಿ. ಇಷ್ಟು ಬೇಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಕಡಲೆಕಾಳು ಎಲ್ಲ ಪಾತ್ರೆ ತೊಳೆದಿಟ್ಬಿಟ್ಟು ಎಲ್ಲ ಈ ಥರ ಬಕೆಟ್ಗೆ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಪಾಯಸ ಇನ್ನು ನೋಡಿ. ಇನ್ನೊಂದು ಕಡೆ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಚಿತ್ರಾನ್ನ ಇದೆಲ್ಲ ಮಾಡ್ಬೋದಿತ್ತು, ಪುಳಿಯೋಗರೆ ಯಾವಾಗಲೂ ಮಾಡ್ತೀವಿ. ಮಕ್ಕಳು ಈ ಸಲ ಚೇಂಜಸ್ ಇರಲಿ ಅಂತ ಸ್ವಲ್ಪ ಪಲಾವ್ ಮಾಡಿರಿ ಮಮ್ಮಿ ಅಂತ ಅಂದರು. ಅದಕ್ಕೋಸ್ಕರ ಸುಜಿತ್ಗೂ ಪಲಾವ್ ಅಂದರೆ ಸಖತ್ ಇಷ್ಟ, ಅದಕ್ಕೆ ಪಲಾವ್ ಮಾಡ್ತಾ ಇದ್ದೀನಿ. ಇಷ್ಟು ಬೇಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಕಡಲೆಕಾಳು ಎಲ್ಲ ಪಾತ್ರೆ ತೊಳೆದಿಟ್ಬಿಟ್ಟು ಎಲ್ಲ ಈ ಥರ ಬಕೆಟ್ಗೆ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಪಾಯಸ ಇನ್ನು ನೋಡಿ ಪಲಾವ್ಗೆಲ್ಲ ಹಚ್ಚಿ ರೆಡಿ ಮಾಡಿದ್ದೀನಿ. ಪಾತ್ರೆನೂ ತೊಳ್ಕೊಂಡಾಯಿತು, ಅಲ್ಲಿ ಸಾಂಬಾರು ಆಯಿತು, ಹಾಲು ಕಾಯಿಸಿದ್ದಾಯಿತು ನೋಡಿ. ಅಲ್ಲಿ ಪಲಾವ್ಗೆಲ್ಲ ರೆಡಿ ಮಾಡಿದ್ದೀನಿ. ತುಂಬ ಜಾಸ್ತಿ ಕೆಲಸ ಇದ್ದಾಗ ಏನಾಗುತ್ತಪ್ಪ ಅಂತಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಯೋಚನೆ ಮಾಡೋಕ್ಕೆ 10 ನಿಮಿಷ ಟೈಮ್ ತೊಗೋತೀನಿ ನಾನು. ಯಾಕೆಂದರೆ ಅಡುಗೆಗಳು ಜಾಸ್ತಿ, ಯಾವ್ದು ಮಾಡೋದು, ಯಾವ್ದು ಹಚ್ಚೋದು, ಈ ತರಕಾರಿ ಅದು ಇದು ಹಚ್ಚೋದಕ್ಕೆ ಒಂದಷ್ಟು ಟೈಮ್. ನೀರು ಇಟ್ಕೊಂಡ್ಬಿಟ್ಟಿದ್ದೀನಿ, ಅಲ್ಲ ಸ್ಟವ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಏನು ಅಂದರೆ ಅಲ್ಲಿ ಅನ್ನ ರೆಡಿ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡಿ. ಅನ್ನ ರೆಡಿ ಆಯಿತು. ಈಗ ಇನ್ನೊಂದು ಕಡೆ ಇವಾಗ ಪಲಾವ್ ಮಾಡೋಣ ಅಂತ ಇಟ್ಟಿದ್ದೀನಿ. ಸೊ ಪಲಾವ್ ಒಂದು ಸ್ವಲ್ಪ ಮಾಡ್ಕೊಂಬಿಟ್ರೆ ಬೋಂಡಕ್ಕೊಂದು ರೆಡಿ ಮಾಡ್ಕೊಬೇಕು. ಇನ್ನು ಹೊರಗಡೆ ಇಟ್ಕೊಂಡಿದ್ದೀನಿ ರೈಸ್ ಎಲ್ಲ. ಚಿಕ್ಕ ಸ್ಟವ್ ಇದೆ, ಒಂದು ಸಿಂಗಲ್ ಸ್ಟವ್. ಯಾಕೋ ಅದನ್ನು ಇಟ್ಕೊಂಡ್ರೆ ಅದೇನು ಹಣೆ ಬರೋನೋ ಇವತ್ತು, ಅದು ಯಾಕೋ ಸರಿ ಉರಿತಾನೇ ಇಲ್ಲ. ಹಚ್ಚಿದ್ರೆ ಫುಲ್ ರೈಸ್ ಆಗಿ ಫುಲ್ ಹಂಗೆ ಆಫ್ ಆಗ್ತಿತ್ತು. ಇನ್ನೇನು ಮಾಡೋದು ಅಂತ ಮತ್ತೆ ರೋಹಿತ್ನ ಎಬ್ಬರಿಸಿ ಈ ದೊಡ್ಡ ಸ್ಟವ್, ಈ ಪಕ್ಷದ ಹಬ್ಬಗಳಲ್ಲೆಲ್ಲ ಮಾಡ್ತೀವಲ್ವ, ಸೊ ಮತ್ತೆ ಸ್ಟವ್ ತೊಗೊಂಡು ಇದನ್ನೆಲ್ಲ ನೀರು ಚಿಮುಕಿಸಿ ಮತ್ತೆ ಅದನ್ನು ಅಡುಗೆಗೆ ಅಂತ ಇಟ್ಕೊಂಡೆ. ಒಂದು ಕಡೆ ಪಟ ಅಂತ ರೈಸ್ ಅಂತೂ ರೆಡಿಯಾಗೋಯ್ತು. ಒಂದು ಹೆಚ್ಚು ಕಡಿಮೆ ಒಂದು 4 ಸೇರು ಅಕ್ಕಿ ರೈಸ್ ಮಾಡಿದ್ದೀನಿ ನಾನು. ಅಂದರೆ ಈಗ ದಾಸಪ್ಪಂಗೆ, ನಮ್ಮ ಕಡೆ ಬರೋ ದಾಸಪ್ಪಂಗೆ ಸ್ವಲ್ಪ ದಾಸಪ್ಪಂಗೆ ಬವನಾಸಿಗೆ ತುಂಬೋದಕ್ಕೆ, ಬವನಾಸಿ ಅಂತೀವಿ ನಾವು ಅದನ್ನು, ಬೇರೆ ಕಡೆ ಏನಂತಾರ ಗೊತ್ತಿಲ್ಲ. ಸೊ ಅದು ದೇವ್ರ ಹೊಟ್ಟೆ ಅಂತ ನಾವು ಕರೆಯೋದು. ಸೊ ಅದಕ್ಕೆ ಅರ್ಧಂಬರ್ಧ ನಾವು ತುಂಬೋಂಗಿಲ್ಲ. ಇದು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಅದಕ್ಕೆ ನನ್ನ ಪ್ರಕಾರ ಒಂದು 3.5 ಸೇರು ಅಕ್ಕಿಯಷ್ಟು ರೈಸ್ ಅದಕ್ಕೆ ತುಂಬ ಹಿಡಿಸುತ್ತೆ. ಸೊ ಹಂಗಾಗಿ ನಾನು ನೋಡ್ಕೊಂಬಿಟ್ಟಿದ್ದೀನಲ್ವ ಲೆಕ್ಕ. ಸೊ ಹಂಗಾಗಿ ಅಷ್ಟು ಮಾಡಿಬಿಡ್ತೀನಿ. ಒಂದು ಕಡೆ ಮಾಡಿ ಇಟ್ಬಿಟ್ಟಿದ್ದೀನಿ. ಇನ್ನೊಂದು ಕಡೆ ಪಲಾವು ತರಕಾರಿ ಎಲ್ಲ ರಾತ್ರಿನೇ ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಸಿ ಬಟಾಣಿ ತರಿಸಿದ್ದೆ, ಎಲ್ಲವೂ ಕೂಡ ಹಾಕಿ ನೀಟಾಗಿ ಪಲಾವ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದೇನು ಅಂದರೆ ಇಲ್ಲಿ 3/4 ಭಾಗ ಬೇಯಿಸ್ಕೊಂಬಿಟ್ಟು ಇನ್ನು ಒಳಗಡೆ ತೊಗೊಂಡೋಗಿ ಸಣ್ಣ ಉರಿಲಿ ಇಟ್ಕೊಂಡು ಪಲಾವ್ ಮುಗಿಸಿದ್ದೀನಿ. ಸೂಪರಾಗಿತ್ತು. ನನಗೆ ಫುಲ್ ಪಲಾವ್ ಫುಲ್ ಗಮ್ ಅಂತಿದೆ, ಗಮ್ ಅಂತ ಇದೆ. ಫಸ್ಟ್ ಟೈಮ್ ಇಷ್ಟೊಂದು ಪಲಾವ್ ಮಾಡಿರೋದು. ಸೂಪರಾಗಿ ಆಯಿತು ಪಲಾವ್ ಅಂತೂ, ಉದುರಾಗಿ ಸೂಪರ್ ಆಗಿದೆ. ಟೇಸ್ಟ್ ಚೆನ್ನಾಗಿರಲ್ಲ ಅಷ್ಟೇ. ಇನ್ನೂ ಸ್ವಲ್ಪ ಇದು ಕಮ್ಮಿನೇ ಹಾಕಿದ್ರೆ ನೀರು ಇನ್ನೂ ಉದುರಾಗಿದೆ. ಸುಮ್ಮನೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಇಷ್ಟೊಂಥರ ಮಾಡಿದ್ದೀನಿ. ಇದಕ್ಕಿಂತ ದೊಡ್ಡ ಪಾತ್ರೆ ಇಟ್ಕೊಂತಿದ್ದೆ.